ಕರ್ತನಲ್ಲಿ ಪ್ರೀತಿ ಉಳ್ಳಂತಹ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ವಂದಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಆತ್ಮಿಕ ಬೆಳವಣಿಗೆ ಎಂಬಂತಹ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ನಾನು ನಂಬ್ತೇನೆ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವಾಗಿದೆ ಎಂಬುದಾಗಿ ಮತ್ತು ನಿಮ್ಮ ಆತ್ಮಿಕ ಬೆಳವಣಿಗೆಗೆ ಉಪಯೋಗವಾಗಿದೆ ಎಂಬುದನ್ನು ನಾನು ನಂಬ್ತೇನೆ. ಪ್ರಾರ್ಥನೆ ಕೋರಿಕೆಗಳಿದ್ದಲ್ಲಿ ದಯಮಾಡಿ ಈ ಒಂದು ನಂಬರಿಗೆ ಕರೆಗಳನ್ನ ಮಾಡ್ರಿ. ನಿಮಗೆ ಪ್ರಾರ್ಥಿಸಲಾಗ್ತದೆ. ಏನಾದರೂ ನಿಮಗೆ ಸಂಶಯಗಳಿದ್ದಲ್ಲಿ ದಯಮಾಡಿ ತಿಳಿಯಪಡಿಸ್ರಿ. ನಿಮ್ಮ ಕಮೆಂಟ್ಗಳನ್ನು ಕೂಡ ತಿಳಿಯಪಡಿಸ್ರಿ. ಮತ್ತು ಇವತ್ತಿನ ವಿಚಾರಕ್ಕೆ ನಾವು ಹೋಗೋಣ. ನಾವು ಆತ್ಮಿಕ ಬೆಳವಣಿಗೆಯಲ್ಲಿ ಅಪಾಯದ ಎಚ್ಚರಿಕೆಗಳನ್ನ ನಾವು ನೋಡ್ತಾ ಇದ್ದೇವೆ. ನಾವು ಆತ್ಮಿಕವಾಗಿ ಬೆಳೆಯುವಾಗ ಕೆಲವು ಅಪಾಯಗಳು ಬರ್ತವೆ. ಆ ಅಪಾಯಗಳಲ್ಲಿ ಕೆಲವು ಎಚ್ಚರಿಕೆ ನಮಗೆ ಬೇಕಾಗಿದೆ. ಸೊ ಹಾಗಿರೋದ್ರಿಂದ ಆ ಎಚ್ಚರಿಕೆ ಕುರಿತಾಗಿ ನಾವು ಈಗ ಧ್ಯಾನಿಸ್ಲಿಕ್ಕಿದ್ದೇವೆ. ಈಗಾಗಲೇ 3 ವಾರಗಳಿಂದ ಕೆಲವು ಎಚ್ಚರಿಕೆಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೇವೆ. ನಾವು ಕೇಳುವ ಸುವಾರ್ತೆ ವಿಷಯದಲ್ಲಿ ನಾವು ಎಚ್ಚರಿಕೆ ಇರಬೇಕು, ಅದು ತಪ್ಪದ ಹಾಗೆ ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು ಅನ್ನೋದನ್ನ ನಾವು ಧ್ಯಾನಿಸಿದ್ವಿ. ಮತ್ತು ಇಂದಿನ ಭಾಗದಲ್ಲಿ ನಾವು ಧ್ಯಾನಿಸಿದಂಥ ಒಂದು ವಿಚಾರ, ನಾವು ತಪ್ಪಿ ಹೋಗಬಾರದೆಂದು ನಾವು ನೋಡಿದ್ವಿ. ನಾವು ಅಪನಂಬಿಕೆ ಉಳ್ಳವರಾಗಿ ನಾವು ದೇವರನ್ನ ತೊರೆಯುವ ಮನಸ್ಸುಳ್ಳವರಾಗಿರಬಾರ್ದು ಅನ್ನೋದನ್ನು ನೋಡಿದ್ವಿ. ಮತ್ತು ನಾವು ದೇವರಿಗೆ ಅವಿಧೇಯರಾಗಿ ನಡ್ಕೊಳ್ಬಾರ್ದು ಎಂಬುದನ್ನು ನಾವು ಕಳೆದ ವಾರದಲ್ಲಿ ನಾವು ನೋಡಿದ್ದೇವೆ. ಈ ವಾರ ನಾವು ನೋಡ್ಲಿಕ್ಕಿರ್ತಕ್ಕಂಥ ಒಂದು ವಿಚಾರ, ನಮಗಿರ್ತಕ್ಕಂಥ ಒಂದು ಎಚ್ಚರಿಕೆ ಏನಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಾವು ಕ್ರೈಸ್ತತ್ವಕ್ಕೆ ಬಂದಿರೋದನ್ನ, ಯೇಸುವನ್ನು ನಂಬಿರುವುದರಿಂದಾಗಿ ಇಲ್ಲಿಂದ ನಾವು ಎಷ್ಟೋ ವರ್ಷಗಳು ಈ ಕ್ರೈಸ್ತತ್ವದಲ್ಲಿ ನಾವು ಬಂದಿದ್ದೇವೆ. ಸಭೆಗೆ ನಾವು ಭಾಗವಹಿಸ್ತಾ ಇದ್ದೇವೆ, ಪ್ರಾರ್ಥಿಸ್ತಾ ಇದ್ದೇವೆ, ಸತ್ಯವೇದ ಓದ್ತಾ ಇದ್ದೇವೆ, ಬೋಧನೆಗಳನ್ನ ಕೇಳ್ತಾ ಇದ್ದೇವೆ. ಆದರೂ ಸಹ ನಮ್ಮ ಕಿವಿಗಳು ಮಂದವಾಗಿರುವುದಾದರೆ, ನಾವು ಮಂದಗತಿಯುಳ್ಳವರಾಗಿರುವುದಾದರೆ, ಸೊ ನಾವು ಎಚ್ಚರಿಸಿಕೊಳ್ಳಬೇಕೆಂದು ಒಂದು ಎಚ್ಚರಿಕೆ ಇದೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟದೆ. ಒಂದು ಅಪಾಯವಿದೆ. ಈ ಮಂದ ಹೃದಯವೋ ಮಂದ ಕಿವಿಯೋ ಉಳ್ಳವರಾಗಿ ನಾವು ಜೀವಿಸಬಾರದು. ಮಂದ ಜೀವಿತದಲ್ಲಿ ನಾವು ಇರಬಾರದು. ಅಥವಾ ಇಂಗ್ಲಿಷ್ನಲ್ಲಿ ಈ ಥರ ಹೇಳ್ಬೋದು, ದ ವಾರ್ನಿಂಗ್ ಅಗೇನ್ಸ್ಟ್ ಡಲ್ನೆಸ್. ಸೊ ನಮ್ಮಲ್ಲಿ ಆ ಡಲ್ನೆಸ್ ನಾವು ಇರಬಾರ್ದು, ಮಂದಗತಿಯಾದಂತಹ ಪರಿಸ್ಥಿತಿ ನಾವು ಇರಬಾರ್ದು. ಸೊ ಅದನ್ನು ನಾವು ಈ ದಿವಸ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ನಾವು ಇದನ್ನು ಧ್ಯಾನಿಸ್ಲಿಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 11ನೇ ವಚನದಿಂದ 6ನೇ ಅಧ್ಯಾಯದ 6ನೇ ವಚನದವರೆಗೂ ಒಂದು ದೊಡ್ಡ ಭಾಗ. ಇದನ್ನು ನಾವು ಓದಿ ಧ್ಯಾನಿಸ್ಲಿಕ್ಕಿದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 11ನೇ ವಚನದಿಂದ 6ನೇ ಅಧ್ಯಾಯದ 6ನೇ ವಚನದವರೆಗೂ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದದ್ದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವರು ಕೂಸಿನಂತಿದ್ದು ನೀತಿವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದು ಎಂಬ ಭೇದವನ್ನ ತಿಳಿದವರಿಗೋಸ್ಕರವಾಗಿ ಅದೇ. ಈ 4 ವಾಕ್ಯಗಳಲ್ಲಿ ನಾವು ನೋಡುವಂತೆ ಏನಂತೆ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟದೆ. ಈ ವಿಷಯ ನಾವು ಹೇಳ್ಬೇಕಂತ ಹೇಳಿದ್ರೆ ಏನಂತೆ, ಬಹಳ ಉಂಟು ಹೇಳಲಿಕ್ಕೆ, ಆದರೆ ನಿಮ್ಮ ಕಿವಿಗಳು ಮಂದವಾಗಿ ಅದೇ. ಇದು ದೇವರು ಸಭೆಗಳಿಗೆ ಬೋಧಿಸ್ಲಿಕ್ಕಾಗಿ ಅನೇಕ ವಿಚಾರಗಳಿದೆ. ನೀತಿಯ ಕುರಿತಾದ ಆಳವಾದ ಬೋಧನೆಗಳನ್ನ ಕಲಿಬೇಕಾದದಿದೆ. ಅನೇಕ ದೇವಜನರನ್ನ ನೋಡೋದಾದ್ರೆ ಎಷ್ಟೋ ಬೋಧನೆಗಳನ್ನ ನಾವು ಕೇಳ್ತಾ ಇದೀವಿ. ಕೇಳುವ ಬೋಧನೆಗಳೆಲ್ಲ ಇನ್ನೂ ಕೂಡ ಪ್ರೈಮರಿ ಟೀಚಿಂಗ್ಸ್ನೇ ನಾವು ಕೇಳ್ತಾ ಇರುವಂತ ಪರಿಸ್ಥಿತಿನಲ್ಲಿದ್ದೇವೆ. ಸೊ ಈ ವಾಕ್ಯಕ್ಕೆ ಅನುಗುಣವಾಗಿ ನೋಡುದಾದ್ರೆ ಇಷ್ಟರೊಳಗೆ ನಾವು ಬೋಧಕರಾಗಬೇಕಾಗಿತ್ತು. ಒಬ್ಬ ಪ್ರಸಿದ್ಧವಾದ ದೇವಸೇವಕರು ಒಂದು ಮಾತನ್ನು ಹೇಳೋದು ನನಗೆ ಯಾವಾಗಲೂ ಜ್ಞಾಪಕಕ್ಕೆ ಬರ್ತದೆ. ನಾವು ಇಲ್ಲಿವರೆಗೆ ಕೇಳಿದ ಎಲ್ಲಾ ಸಂದೇಶಗಳಿಗೆ ವಿಧೇಯರಾಗಿದ್ದಿದ್ರೆ ಇಂಡಿಯಾ ಇಷ್ಟರೊಳಗೆ ಕ್ರಿಸ್ಟಿಯ ಆಗಬೇಕಾಗಿತ್ತು. ಯಾಕೆ ಇಂಡಿಯಾ ಇನ್ನೂ ಬದಲಾಗ್ಲಿಲ್ಲ? ಯಾಕೆ ಇಂಡಿಯಾದಲ್ಲಿ ದೊಡ್ಡ ಒಂದು ಉಜ್ಜೀವನ ಇಲ್ಲ? ಯಾಕೆ ಇನ್ನೂ 2% ಕ್ರೈಸ್ತರು ಮಾತ್ರ ಇದ್ದಾರೆ? ಕಾರಣ ಇಷ್ಟೇ, 2% ಕ್ರೈಸ್ತರು ಕೂಡ ನಾವು ಕೇಳುವ ವಾಕ್ಯಗಳನ್ನ ನಾವು ಮರೆತು ಬಿಡುವವರಾಗಿದ್ದೇವೆ. ಅಥವಾ ನಾವು ಕೇಳುವುದನ್ನ ನಾವು ಅಲ್ಲೇ ಅಲಕ್ಷ್ಯ ಮಾಡುವವರಾಗಿರೋದ್ರಿಂದಲೇ. ಎಲ್ಲರೂ ಅಂತ ನಾನು ಹೇಳ್ತಿಲ್ಲ, ಅದರಲ್ಲಿ ಅನೇಕರು, ಹೆಚ್ಚು ಪಾಲಿನ ಜನ ನಾವು ಕೇಳುವ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕಾಗಿದೆ. ಪ್ರಿಯರೇ, ಇಲ್ಲಿ ಹೇಳುವಂತೆ ಅನೇಕರ ಕಿವಿಗಳು ಮಂದವಾದದ್ದರಿಂದ ಅದನ್ನು ವಿವರಿಸೋದು ಕಷ್ಟವಾಗಿದೆ ಎಂಬುದಾಗಿ ಇಲ್ಲಿ ಪೌಲನ್ ಹೇಳ್ತಾನೆ. ಇಷ್ಟರೊಳಗೆ ನೋಡೋದಾಗಿದ್ರೆ ಅನೇಕರು ಬೋಧಕರಾಗಬೇಕಾಗಿತ್ತು. ಆದರೆ ಏನ್ ಮಾಡ್ತಾ ಇದೀವಿ, ಇನ್ನೂ ಏನಂತೆ ದೈವೋಕ್ತಿಗಳ ಮೂಲ ಪಾಠವನ್ನೇ ತಿರುಗಿ ಕಲಿಸಿಕೊಳ್ಳಬೇಕಾಗಿದೆ. ಸೊ ನಾನು ಪ್ರಾರಂಭದಲ್ಲಿ ಆತ್ಮಿಕ ಬೆಳವಣಿಗೆಯ ಪ್ರಾರಂಭದಲ್ಲಿಯೇ ನಾನು ಆತ್ಮಿಕ ಬೆಳವಣಿಗೆಯ ಹಂತಗಳ ಕುರಿತಾಗಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಮಾತಾಡಿದ್ದೇನೆ. ಆದಿಕಾಂಡ 1ನೇ ಅಧ್ಯಾಯದ 6 ದಿವಸಗಳೂ ಕೂಡ 6 ಹಂತಗಳನ್ನ ನಮಗೆ ತೋರ್ಪಡಿಸ್ತದೆ. ಮೊದಲನೇ ಹಂತ ಅದು ಶಿಶುವಿನ ಹಂತ. ಶಿಶುವಾವಸ್ಥೆ, ಮಕ್ಕಳಾವಸ್ಥೆ, ಯವನಾವಸ್ಥೆ, ಪ್ರಾಯಾವಸ್ಥೆ, ತಂದೆಯಾವಸ್ಥೆ,
ನಂತರ ವೃದ್ಧಾವಸ್ಥೆ, ಈ ರೀತಿಯಾಗಿ 6 ಹಂತಗಳಲ್ಲಿ ಆ ಒಂದು ಅವಸ್ಥೆಗಳನ್ನ ನಾವು ದಾಟು ಬರಬೇಕಾಗಿದೆ. ಇನ್ನೂ ಕೆಲವರು ರಕ್ಷಣೆ ಹೊಂದಿ ಇನ್ನೂ ಅದನ್ನು ಕಾಪಾಡಿಕೊಳ್ಳುವುದರಲ್ಲೇ ಕಷ್ಟಪಡ್ತಾ ಇರೋದಾದ್ರೆ, ಇನ್ನು ನಾವು ಮಗುವಿನಂತೆ, ಶಿಶುವಿನಂತೆ ಇದ್ದೇವೆ. ಇನ್ನು ನಾವು ಮಕ್ಕಳ ಅವಸ್ಥೆಗೆ ಬರಲಿಲ್ಲ. ಮಕ್ಕಳ ಅವಸ್ಥೆ ಒಂದಾಗಿರುವುದಾದ್ರೆ ಅದರ ನಂತರದಲ್ಲಿ ನಾವು ನೋಡುವಂಥದ್ದು ಯವನಾವಸ್ಥೆ, ನಂತರದಲ್ಲಿ ಪ್ರಾಯಾವಸ್ಥೆ, ನಂತರದಲ್ಲಿ ತಂದೆಯಾವಸ್ಥೆ, ನಂತರದಲ್ಲಿ ವೃದ್ಧಾವಸ್ಥೆ. ಇನ್ನೂ ನಾವು ಹೋಗಬೇಕಾದ ಪ್ರಯಾಣ ದೊಡ್ಡದಾಗಿದೆ. ಅದಕ್ಕಾಗಿ ಇಲ್ಲಿ ವಾಕ್ಯ ಹೇಳ್ತಿದೆ, ನಾವು ಆತ್ಮಿಕವಾಗಿ ಬೆಳೆಯಬೇಕಂತ ಹೇಳಿದ್ರೆ ಇಲ್ಲಿ ಹೇಳುವಂತೆ ನಮಗೆ ಗಟ್ಟಿಯಾದ ಆಹಾರ ಬೇಕಾಗಿದೆ, ನೀತಿಯ ಕುರಿತಾದ ಬೋಧನೆಗಳು ಬೇಕಾಗಿದೆ. ಈ ನೀತಿ ಕುರಿತಾದ ಬೋಧನೆ ಯಾರಿಗಂತೆ ಅಲ್ಲಿ ವಾಕ್ಯ ಹೇಳ್ತದೆ, ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನ ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಇದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರ. ಈ ದಿವಸ ಒಳ್ಳೇದು ಯಾವುದು ಕೆಟ್ಟದು ಯಾವುದು ಎಂಬ ಭೇದ ಇಲ್ಲದೆ ಇನ್ನೂ ಕೂಡ ಪಾಪದಲ್ಲಿರುವಂತಹ ಪರಿಸ್ಥಿತಿ ಕಾಣಿಸ್ತಾ ಇದೆ. ಅದಕ್ಕಾಗಿಯೇ ಗಟ್ಟಿಯಾದ ಆಹಾರ ಕೊಡಕ್ಕಾಗ್ತಿಲ್ಲ ಎಂಬುದಾಗಿ ಪೌಲ ಹೇಳ್ತಿದ್ದಾನೆ. ನಾನು ಇನ್ನೂ ಕೂಡ ಹಾಲನ್ನು ಕೊಡಬೇಕಾಗಿದೆ ಎಂಬುದಾಗಿ ಆತ ಇಲ್ಲಿ ಹೇಳ್ತಿದ್ದಾನೆ. ಇದನ್ನ ನಾವು ಹಾಗೆ 1 ಕೊರಿಂಥ 3ನೇ ಅಧ್ಯಾಯಕ್ಕೆ ನಾವು ಹೋಲಿಕೆ ಮಾಡಿ ನೋಡೋಣ. 1 ಕೊರಿಂಥ 3ನೇ ಅಧ್ಯಾಯದ 1-3 ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ, ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ, ಪ್ರಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ, ಈಗಲಾದರೂ ಶಕ್ತಿ ಇಲ್ಲ. ಯಾಕೆಂದ್ರೆ ಇನ್ನೂ ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳ ಇರುವಲ್ಲಿ ನೀವು ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ? ಒಬ್ಬನು ನಾನು ಪೌಲನವನು ಎಂದು, ಮತ್ತೊಬ್ಬನು ನಾನು ಅಪೊಲ್ಲೋಸನವನು ಎಂದು ಹೇಳುತ್ತಿರುವಾಗ ನೀವು ಕೇವಲ ನರಪ್ರಾಣಿಗಳಾಗಿದ್ದೀರಲ್ಲವೇ? ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ನಿಮ್ಮಲ್ಲಿ ಜಗಳಗಳಿದೆ, ನಿಮ್ಮಲ್ಲಿ ಹೊಟ್ಟೆ ಕಿಚ್ಚಿದೆ, ನಿಮ್ಮಲ್ಲಿ ಭೇದ ಇದೆ. ಒಬ್ಬ ಹೇಳ್ತಾನೆ ನಾನು ಪೌಲನವನು, ಮತ್ತೊಬ್ಬ ಹೇಳ್ತಾನೆ ನಾನು ಅಪೊಲ್ಲೋಸನವನು, ಮತ್ತೊಬ್ಬ ಹೇಳ್ತಾನೆ ನಾನು ಪೇತ್ರನವನು. ಈ ರೀತಿ ಭೇದಗಳು, ಅನೇಕ ಭೇದಗಳು ಸಭೆಗಳ ಒಳಗೆ ಅದೇ, ದೇವ ಜನರ ಒಳಗೆ ಅದೇ ಭೇದ, ಜಗಳಗಳು, ಹೊಟ್ಟೆ ಕಿಚ್ಚು. ಸೊ ಈಗ ಇರುವಲ್ಲಿ ನಾವು ಇನ್ನು ಹಾಲು ಕುಡಿಯತಕ್ಕವರಂತೆ ಇದ್ದೇವಂತೆ. ಇಲ್ಲಿ ಈ ವಚನ ಹೇಳ್ತದೆ, ನಾನು ನಿಮಗೆ ಗಟ್ಟಿಯಾದ ಆಹಾರ ಕೊಡ್ಬೇಕಂತ ಪ್ರಯಾಸ ಪಡ್ತಿದ್ದೀನಿ, ಆದರೆ ನೀವು ಇನ್ನೂ ಅದನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ ನಿಮ್ಮಲ್ಲಿ. ಅದಕ್ಕಾಗಿ ನಾನು ನಿಮಗಿನ್ನೂ ಪ್ರಪಂಚಿಕರಿಗೆ ಮಾತಾಡುವಂತೆಯೇ ಮಾತಾಡಬೇಕಾಗಿದೆ. ಇನ್ನು ಅಲ್ಲಿ ಮುಂದೆ ನಾವು ನೋಡ್ತೀವಿ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 6ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಇನ್ನು ಮೂಲ ಪಾಠಗಳು, ಕೆಲವು ಮೂಲ ಪಾಠಗಳಿದೆ. ಅದು ಯಾವ್ದು ಅಂತ ಹೇಳಿದ್ರೆ 6ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 1-6 ವಚನಗಳಲ್ಲಿ ಬರೆಯಲ್ಪಟ್ಟದೆ, ಆದುದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನ ಬಿಟ್ಟು ದೇವರಲ್ಲಿ ನಂಬಿಕೆ ಇಡಬೇಕಾದದ್ದು. ಅಸ್ತಾರ್ಪಣೆಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಅಸ್ಥಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ ಪರಿಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ, ಮತ್ತು ದೇವರ ಚಿತ್ತವಾದರೆ ಈಗ ಸಾಗುತ್ತಾ ಹೋಗುವೆವು. ಪರಿಪೂರ್ಣವಾದ ಬೋಧನೆಯನ್ನು ನಾವು ಕೇಳಬೇಕಾಗಿದೆ. ಕಂಪ್ಲೀಟ್ ಟೀಚಿಂಗ್ ಅನ್ನು ನಾವು ಕೇಳಬೇಕಾಗಿದೆ. ರೈಚಿಯಸ್ನೆಸ್ ಬಗ್ಗೆ ಟೀಚಿಂಗ್ ನಾವು ಕೇಳಬೇಕಾಗಿದೆ. ನೀತಿಯ ಕುರಿತಾದ ಬೋಧನೆ, ಕ್ರಿಸ್ತನ ಚಿತ್ತವನ್ನ ಮಾಡ್ತಾ ಆತನಿಗೆ ಮಗಳಾಗಿರಬೇಕಾದಂತಹ ಸಮಯದಲ್ಲಿ ನಾವು ಇನ್ನೂ ಮಕ್ಕಳಂತೆ, ಎಳೆಗೂಸುಗಳಂತೆ, ಇನ್ನೂ ಕೂಡ ಏನಂತೆ ಮೂಲ ಪಾಠ ಅಥವಾ ಈಗ ಹೇಳ್ಬೋದು ನರ್ಸರಿ ಟೀಚಿಂಗ್ಸ್, ಇನ್ನು A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಅನ್ನುವಂತೆ ನಾವಿನ್ನೂ ಕೂಡ ಈ ನಿರ್ಜೀವ ಕರ್ಮಗಳ ಮೇಲೆ ನಂಬಿಕೆ ಇಟ್ಕೊಂಡು ದೇವ್ರ ಮೇಲೆ ನಂಬಿಕೆ ಇಡದೆ ಇನ್ನೂ ದೇವ್ರನ್ನ ನಂಬ್ರಿ, ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ, ಅವ್ರಿವ್ರ ಕೈ ಹಿಡಿಸ್ಕೊಳ್ಬೇಡ್ರಿ, ಪುನರುತ್ಥಾನ ಇದೆ, ನ್ಯಾಯ ತೀರ್ಪಿದೆ ಅಂತ ಹೇಳಿ ಇದೇ ಬೋಧನೆಗಳನ್ನೇ ಆಗ್ತಾ ಇದ್ರೆ, ಪಾಪ ಮಾಡ್ಬೇಡ್ರಿ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀರಾ, ಸೈತಾನಿಗೆ ಅವಕಾಶ ಕೊಡ್ತೀರಾ, ಈ ರೀತಿಯಾಗಿಯೇ ಇದೇ ಬೋಧನೆಗಳನ್ನ ಮಾಡ್ತಾ ಇರೋದ್ರೆ ಇನ್ನೂ ಎಷ್ಟು ದಿವಸ ಈ ಬೋಧನೆನ ಮಾಡ್ತಾ ಇರೋದು? ಯಾಕೆ ಈ ರೀತಿಯಾದ ಬೋಧನೆ ಇದೆ? ಕಾರಣ ಮಂದ ಹೃದಯ ಅಥವಾ ಮಂದ ಕಿವಿ, ಡಲ್ನೆಸ್. ಕ್ರೈಸ್ತರಾಗಿರ್ತಕ್ಕಂಥ ನಮ್ಮಲ್ಲಿರುವಂತಹ ಡಲ್ನೆಸ್, ನಮ್ಮಲ್ಲಿರ್ತಕ್ಕಂಥ ಮಂದಗತಿಯಾದಂತಹ ಪರಿಸ್ಥಿತಿ, ಅರ್ಥ ಮಾಡಿಕೊಳ್ಳಲಿಕ್ಕಾಗದ ಪರಿಸ್ಥಿತಿ. ನಾನು ಅನೇಕ ಬಾರಿ ಗಮನಿಸಿರ್ತಕ್ಕಂಥ ಒಂದು ವಿಚಾರ, ಸತ್ಯವೇದವನ್ನ ಕುರಿತು ಬೋಧಿಸುವಾಗ ಎಷ್ಟೋ ಜನ ಸೇರಿರ್ತಾರೆ ಆ ಕೂಟದಲ್ಲಿ. ಆದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ನಿದ್ರಿಸ್ತಾ ಇರ್ತಾರೆ, ಚೆನ್ನಾಗಿ ಕಣ್ಮುಚ್ಚಿ ನಿದ್ರಿಸ್ತಾ ಇರ್ತಾರೆ, ಒಳ್ಳೆ ನಿದ್ರೆ ಬಂದಿರುತ್ತೆ. ನಾನು ಕೆಲವು ಸೇವಕರುಗಳ ಕುರಿತಾಗಿ ಹೇಳ್ತಿಲ್ಲ. ಆ ಸೇವಕರು ಬೆಳಗ್ಗೆ ಎದ್ದು ಅತೀ ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸಿ ಅವರು ಕೂತ್ಕೊಳ್ಳಿಕ್ಕಾಗದೆ ನಿದ್ರಿಸುವಂತ ಸೇವಕರ ಬಗ್ಗೆ ನಾನು ಹೇಳ್ತಿಲ್ಲ. ಇಲ್ಲಿ
ಆ ಬೋಧನೆ ಕೇಳಿಸ್ಕೊಳ್ತಾ ಇದ್ರೂ ಅವ್ರಿಗೆ ನಿದ್ರೆ ಬರ್ತಾ ಇದೆ. ಇದರ ಅರ್ಥ ಅವರು ಯಾಕೆ ಅವ್ರಿಗೆ ನಿದ್ರೆ ಬರಬೇಕು? ಮೊಬೈಲ್ ಹಿಡ್ಕೊಂಡ್ರೆ ನಿದ್ರೆ ಬರೋದಿಲ್ಲ, ಟಿವಿ ಪ್ರೋಗ್ರಾಮ್ನ ಮುಂದೆ ಕೂತ್ರೆ ನಿದ್ರೆ ಬರೋದಿಲ್ಲ, ತಮಗಿಷ್ಟವಾದ ವ್ಯಕ್ತಿಯ ಮುಂದೆ ಕೂತ್ರೆ ನಿದ್ರೆ ಬರೋದಿಲ್ಲ, ಕೆಲವೊಮ್ಮೆ ರಾತ್ರಿ ಎಲ್ಲ ಅವರೊಂದಿಗೆ ಮಾತಾಡ್ತೀವಿ, ನಿದ್ರೆ ಬರೋದಿಲ್ಲ. ಆದ್ರೆ ಬೈಬಲ್ ಹಿಡ್ಕೊಂಡು ಕೂತ್ರೆ ಅಥವಾ ಬೋಧನೆ ಮುಂದೆ ಕೂತ್ರೆ ನಮಗೆ ನಿದ್ರೆ ಬರ್ತದೆ. ಅಂದ್ರೆ ಅರ್ಥ ನಾನು ಆ ರೀತಿಯಲ್ಲಿ ಇರೋಂಥ ವ್ಯಕ್ತಿಗಳನ್ನ ನೋಡುವಾಗ ನನಗೊಂದು ಜ್ಞಾಪಕ ಆಗ್ತದೆ. ಅವರು ತಮ್ಮ ಕಿವಿಗಳನ್ನ, ತಮ್ಮ ಕಣ್ಣನ್ನ, ತಮ್ಮ ಬಾಯನ್ನ, ತಮ್ಮ ಪಂಚೇಂದ್ರಿಯಗಳನ್ನ ಅವರು ದೇವರ ವಾಕ್ಯಕ್ಕೆ ಪಳಗಿಸಲಿಲ್ಲ. ಒಬ್ಬ ಸೇವಕರು ತುಂಬಾ ಹಿಂದೆ ಹೇಳಿದ ಮಾತಿದು. ಅವರು ತಮ್ಮನ್ನ ಪಳಗಿಸಲಿಲ್ಲ. ಅವರ ಕಣ್ಣುಗಳನ್ನ, ಕಿವಿಗಳನ್ನ, ಅವರ ಶರೀರವನ್ನ ವಾಕ್ಯಕ್ಕೆ ಪಳಗಿಸಿರುವುದಾದ್ರೆ ಖಂಡಿತವಾಗಿಯೂ ಅವರು ಅದನ್ನ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ. ಪಳಗಿಸಲಿಲ್ಲ. ಇವತ್ತು ಸತ್ಯವೇದವನ್ನ ನಾವು ಚರ್ಚಲ್ಲಿ ಮಾತ್ರ ಕೇಳಿಸ್ಕೊಳ್ತೀವಿ. ಅನೇಕರು ಮನೆಯಲ್ಲಿ ಕುಳಿತು ಓದುವ ಅಭ್ಯಾಸ ಇಲ್ಲ, ಅದನ್ನು ಧ್ಯಾನಿಸುವ ಅಭ್ಯಾಸ ಅನೇಕರಿಗಿಲ್ಲ. ಆಗಿರೋದ್ರಿಂದಲೇ ಅದು ನಮಗೆ ಬೇಗ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ, ಜೀರ್ಣಿಸ್ಕೊಳ್ಳಿಕ್ಕಾಗ್ತಿಲ್ಲ. ಆದರೆ ಯಾವುದೋ ಒಂದು ಸ್ಟೋರಿ, ಲೌಕಿಕವಾದ ಸ್ಟೋರಿಗಳನ್ನ ಹೇಳುವುದಾದ್ರೆ ಅದು ಬೇಗ ನಮಗೆ ಅರ್ಥ ಆಗ್ತದೆ. ಒಬ್ಬ ಹೀರೋ ವೇಗವಾಗಿ ಆತ ಡೈಲಾಗ್ನ ಹೇಳೋದಾದ್ರೆ ಅದನ್ನು ಬೇಗ ಕ್ಯಾಚ್ ಮಾಡ್ತೀವಿ. ಆದರೆ ಬೈಬಲ್ನಲ್ಲಿ ಒಂದು ವಾಕ್ಯನ ಹೇಳಿದ್ರೆ ಬೇಗ ಕ್ಯಾಚ್ ಮಾಡ್ಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ, ನಮಗೆ ಅಗ್ರಹಿಕ ಶಕ್ತಿ ಇಲ್ಲ. ಕಾರಣ ಇಷ್ಟೇ, ನಾವು ನಮ್ಮ ಇಂದ್ರಿಯವನ್ನ ಆ ರೀತಿಯಲ್ಲಿ ನಾವು ತಯಾರಿಸಲಿಲ್ಲ, ಅದು ನಾವು ಆ ರೀತಿಯಲ್ಲಿ ಅಭ್ಯಾಸ ಪಡಿಸಲಿಲ್ಲ. ಆಗಿರೋದ್ರಿಂದಲೇ ನಮಗದು ಕಷ್ಟವಾಗಿದೆ. ಹಾಗಿಂದ ನಮ್ಮ ಕಿವಿ ಮಂದವಾಗಿರುವುದಕ್ಕೆ ಅದೇ ಕಾರಣ. ಹಾಗಿದ್ರೆ ಇಲ್ಲಿ ನಾವು ನೋಡುವಂತೆ ನಮ್ಮ ಮಂದಗತಿಯನ್ನ ಸರಿಪಡಿಸಿಕೊಳ್ಳಬೇಕಾಗಿದೆ. ಕಾಲ ನೋಡ್ಬೇಕಂದ್ರೆ ಇಷ್ಟರೊಳಗೆ ಅನೇಕರು ಬೋಧಕರಾಗಬೇಕಾಯ್ತು. 20 ವರ್ಷದ ವಿಶ್ವಾಸಿಗಳು, 15 ವರ್ಷ, 20 ವರ್ಷ, 30 ವರ್ಷ, 40 ವರ್ಷದ ವಿಶ್ವಾಸಿಗಳು ಇನ್ನೂ ಕೂಡ ಪಾಪದ ಅಧೀನದಲ್ಲಿ ಇರುವಂಥದ್ದು, ಶರೀರಾಧೀನ ಸ್ವಭಾವದಲ್ಲಿ ಇರುವಂಥದ್ದು, ಇನ್ನೂ ಕೂಡ ಪ್ರಾರ್ಥನೆ ಮಾಡಕ್ಕಾಗದ ಪರಿಸ್ಥಿತಿಯಲ್ಲಿ ಇರುವಂಥದ್ದು, ಇನ್ನು ರಕ್ಷಣೆಯ ಅನುಭವವನ್ನ ಹೊಂದಿಕೊಳ್ಳದೆ ಇರುವಂಥದ್ದು. ಚರ್ಚ್ನಲ್ಲಿ ಇದ್ದಾರೆ, ರಕ್ಷಣೆ ಅನುಭವ ಇಲ್ಲ, ಇನ್ನೂ ಪಾಪದಲ್ಲಿ ಇದ್ದಾರೆ, ಪಾಪದ ಅಧೀನದಲ್ಲಿ ಇರುವಂಥದ್ದು. ಇದು ದೇವರಿಗೆ ದುಃಖ ತರುವಂತ ಒಂದು ವಿಷಯ. ಇದು ಮಂದಗತಿಯಾದ ಪರಿಸ್ಥಿತಿ. ಹೆತ್ತ ತಂದೆ ತಾಯಿಗಳಿಗೆ ತನ್ನ ಮಗು ಬೆಳವಣಿಗೆ ಹೊಂದುತ್ತಾ ಇಲ್ಲ, ಅದು ಗಟ್ಟಿಯಾದ ಆಹಾರ ತಿಂದು ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇನ್ನೂ ಹಾಲನ್ನೇ ಕೊಡಬೇಕಾದ ಪರಿಸ್ಥಿತಿ ಇದೆ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 4, 5, 6, 7, 10 ವರ್ಷ ಆದ್ರೂ ಕೂಡ ಇನ್ನೂ ಆ ಮಗುವಿಗೆ ಹಾಲನ್ನೇ ಕೊಡಬೇಕಾಗಿದೆ. ಬೇರೆ ಏನು ಕೊಡೋದಕ್ಕೂ ಆಗೋದಿಲ್ಲ, ಕೊಟ್ರೆ ವಾಮಿಟ್ ಆಗತ್ತೆ. ಹಾಗಂದ್ರೆ ಆ ಮಗುವಿನ ಪರಿಸ್ಥಿತಿ ಹೇಗಿದೆ ಯೋಚನೆ ಮಾಡ್ರಿ. ಆ ಮಗುವಿನ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ದುಃಖದಲ್ಲಿರ್ತಾರೆ ಯೋಚನೆ ಮಾಡ್ರಿ. ಸೊ ಇದೇ ಪರಿಸ್ಥಿತಿ, ಇದೇ ದುಃಖ ನನ್ನ ಕರ್ತನಾದ ದೇವರಿಗೂ ಸಹ, ದೇವರಾತ್ಮನಿಗೂ ಸಹ. ಅದಕ್ಕಾಗಿಯೇ ನಾವು ನೋಡ್ತೇವೆ ಇವತ್ತು ಕೂಡ ಈ ಜಗತ್ತು ಮತ್ತು ಪವಿತ್ರಾತ್ಮನು ನಾವು ವಿಮೋಚನೆ ಹೊಂದಬೇಕಂತ ಹೇಳಿ ಅವನು ನರಳುತ್ತಾ ಇದ್ದಾರಂತೆ. ನಾವು ಅವರೊಳಗಡೆ ಒಂದು ನರಳಾಟ, ನಾವು ಯಾವತ್ತು ಬದಲಾಗ್ತೀವಿ ಎಂಬುದಾಗಿ ಅವರು ಬಯಸ್ತಾ ಇದ್ದಾರೆ. ನಮಗೆ ಬರಬೇಕಾದ ವಿಮೋಚನೆಗಾಗಿ ಅವರು ನರಳಾಡ್ತಾ ಇದ್ದಾರೆ. ಜಗತ್ತೆಲ್ಲ ವ್ಯರ್ಥತ್ವಕ್ಕೆ ಒಳಗಾಗಿದೆ, ಜಗತ್ತೆಲ್ಲ ನರಳಾಡ್ತಾ ಇದೆಯಂತೆ. ಪ್ರತಿ ಪ್ರಾಣಿ, ಪಕ್ಷಿ, ಮರ, ಗಿಡ ಪ್ರತಿಯೊಂದೊಂದು ಕೂಡ ನರಳಾಡ್ತಾ ಇದೆ. ನಾವು ವಿಮೋಚಿಸಲ್ಪಡಬೇಕು, ನಾವು ಕ್ರಿಸ್ತನಂತೆ ಮಾರ್ಪಡಬೇಕು, ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ ಮಾರ್ಪಡಬೇಕು, ಕ್ರಿಸ್ತನ ಹೋಲಿಕೆಗೆ ಸರಿಯಾಗಿ ನಾವು ಬದಲಾಗಬೇಕು, ಶುದ್ಧ ಕನ್ನಿಕೆಗಳಾಗಿ ನಾವು ನಿಲ್ಲಬೇಕು. ಮತ್ತು ಪ್ರಥಮ ಫಲವಾಗಿ ಪವಿತ್ರಾತ್ಮನ ಹೊಂದಿರತಕ್ಕಂಥ ಆ ಜನರು ಕೂಡ ಅವರೊಳಗೆ ನರಳುವಿಕೆ ಇದೆಯಂತೆ. ಅವರು ಕೂಡ ನರಳುವವರಾಗಿದ್ದಾರೆ. ಅಯ್ಯೋ, ಈ ಜನರು ಯಾವಾಗ ಬದಲಾಗ್ತಾರೆ, ಯಾವಾಗ ಈ ಪಾಪದ ಪರಿಸ್ಥಿತಿನ ಬಿಟ್ಟು ಹೊರಗೆ ಬರ್ತಾರೆ? ಮತ್ತು ಪವಿತ್ರಾತ್ಮನು ನಮ್ಮೊಳಗಡೆ ಇದ್ಕೊಂಡು ನಮ್ಮ ಶಕ್ತಿಯನ್ನ ನೋಡಿ ಆತ ನಮ್ಮೊಳಗೆ ನರಳುವವನಾಗಿದ್ದಾನಂತೆ. ನಾವು ವಿಮೋಚಿಸಲ್ಪಡಬೇಕೆಂದು ಪರಲೋಕ ಕಾಯ್ತಾ ಇದೆ, ಈ ಲೋಕ ಕಾಯ್ತಾ ಇದೆ, ದೇವ ಜನರು, ದೇವ ಸೇವಕರುಗಳು ಕಾಯ್ತಾ ಇದ್ದಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನದಲ್ಲಿ ಈಗ ನಾವು ನೋಡ್ತೀವಿ, ಇಷ್ಟು ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ಹತ್ತಿಕೊಳ್ಳುವ ಪಾಪವನ್ನ, ಅಭ್ಯಂತರ ಮಾಡುವ ಭಾರವನ್ನ ನಾವು ಸಹ ತೆಗೆದಿಟ್ಟು ಎಂಬುದಾಗಿ ಬರೆಯಲ್ಪಟ್ಟದೆ. ಇಷ್ಟು ಮಂದಿ ಮೇಘದೋಪಾದಿಯಲ್ಲಿ ಅನೇಕ ಸಾಕ್ಷಿಗಳು ಕಾಯ್ತಾ ಇದ್ದಾರೆ. ಆದಾಮನಿಂದ ಹಿಡಿದು ಇಲ್ಲಿಯವರೆಗೆ, ಕ್ರಿಸ್ತನವರೆಗೆ, ಇಲ್ಲಿ ಅಪೋಸ್ತಲರಿ ಪ್ರತಿಯೊಬ್ಬರಿಗೆ ಯಾರೆಲ್ಲ ರಕ್ತಸಾಕ್ಷಿಗಳಾಗಿ ಸತ್ತರೋ ಅಲ್ಲಿಯವರೆಗೆ ಪ್ರತಿಯೊಬ್ಬೊಬ್ಬರೂ ಸಹ ಕಾಯ್ತಾ ಇದ್ದಾರೆ. ನಾವು ಅಲ್ಲಿಗೆ ಹೋಗದೆ ಅವರು ಸಿದ್ಧಿಗೆ ಬರಬಾರ್ದೆಂದು ಕರ್ತನು ಇನ್ನೂ ಕೂಡ ಆತ ದೀರ್ಘಶಾಂತನಾಗಿ ಕಾಯ್ತಾ ಇದ್ದಾನೆ. ನಾವು ಬದಲಾಗಬೇಕಂತ ಆತ ಕಾಯ್ತಾ ಇದ್ದಾನೆ. ಆದರೆ ನಾವು ಮಂದಗತಿಯಲ್ಲಿ ಇರುವುದಾದರೆ, ನಾವು ಈ ನಿಧಾನಗತಿಯಲ್ಲಿ ನಾವು ಇರುವುದಾದರೆ, ತಣ್ಣಗೂ ಅಲ್ಲದ ಬೆಚ್ಚಗೂ ಅಲ್ಲದ ಜೀವಿತವನ್ನು ಜೀವಿಸುವವರಾದರೆ, ಈ ರೀತಿಯಾದ ಅಲಕ್ಷ್ಯ ಮನೋಭಾವನೆಯಲ್ಲಿ ಜೀವಿಸುವವರಾದರೆ, ಇನ್ನು ಮೂಲ ಬೋಧನೆಯನ್ನೇ ಕೇಳುವ ಪರಿಸ್ಥಿತಿಯಲ್ಲಿ ನಾವು ಇರುವವರಾದರೆ, ನಮಗೆ ಒಂದು ಎಚ್ಚರಿಕೆ, ನಮಗೊಂದು ಎಚ್ಚರಿಕೆಯಲ್ಲಿ ಅದೇ. ಇಷ್ಟರೊಳಗೆ ನಾವು ಏನಾಗಬೇಕಾಗಿತ್ತು? ನಾವು ಅನ್ನ ತಿನ್ನತಕ್ಕವರು ಅಥವಾ ಗಟ್ಟಿಯಾದ ಆಹಾರವನ್ನ ತೆಗೆದುಕೊಳ್ಳಬೇಕಾದವರು,
ಜ್ಞಾನೇಂದ್ರಿಯಗಳನ್ನ, ನಮ್ಮ ಇಂದ್ರಿಯಗಳನ್ನ ನಾವು ಸಾಧನೆಗಳಿಂದ ಶಿಕ್ಷಿಸಿಕೊಂಡು ಜೀವಿಸಬೇಕಾದವರು. ನಮ್ಮ ಕಣ್ಣುಗಳನ್ನ ನಾವು ಶಿಕ್ಷಿತ ಕಣ್ಣುಗಳನ್ನ, ಶಿಕ್ಷಿತ ಕಿವಿಯನ್ನ, ಶಿಕ್ಷಿತ ಬಾಯನ್ನ ಹೊಂದಬೇಕಾದವರು, ಶಿಕ್ಷಿತ ಮನಸ್ಸನ್ನ, ಶಿಕ್ಷಿತ ಹೃದಯವನ್ನ ಹೊಂದಬೇಕಾಗಿದ್ದವರು. ನಮ್ಮ ಮಾತುಗಳನ್ನ ನಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳಬೇಕಾದವರು. ನಮ್ಮ ಕಣ್ಣುಗಳನ್ನ, ನಮ್ಮ ಶರೀರವನ್ನ ನಮ್ಮ ಅಧೀನದಲ್ಲಿ, ದೇವರಾತ್ಮನ ಅಧೀನಕ್ಕೆ ಕೊಟ್ಟು ಆತನಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕಾದವರು. ಆದರೆ ಇನ್ನೂ ಕೂಡ ಸೈತಾನನು ನಮ್ಮ ಇಂದ್ರಿಯಗಳ ಮೂಲಕವಾಗಿ ಆತ ಅವಕಾಶವನ್ನು ತೆಗೆದುಕೊಂಡು ಇನ್ನೂ ಪಾಪದಲ್ಲಿ ಆತನು ನಡೆಸುವವನಾಗಿದ್ದಾನಲ್ಲ. ಇನ್ನೂ ಪಾಪಾಧೀನಕ್ಕೆ ನಾವು ಒಪ್ಪಿಸಿಕೊಟ್ಟಿದ್ದೇವಲ್ಲ. ಪ್ರಿಯರೇ, ನಾವು ಈ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲೇಬೇಕು. ನಮ್ಮಲ್ಲಿರ್ತಕ್ಕಂಥ ಈ ಮಂದಗತಿಯ ಪರಿಸ್ಥಿತಿ ಹೊರಗೆ ಹಾಕಲ್ಪಡಲೇಬೇಕು. ಈ ರೀತಿಯಾದ ಪರಿಸ್ಥಿತಿ ನಾವು ಎಲ್ಲಿ ಇರುವುದಾದ್ರೆ ಅದು ಅಪಾಯ. ನಮ್ಮ ಬೆಳವಣಿಗೆಗೆ ನಾವು ಯಾಕೆ ಬೆಳೀತಾ ಇಲ್ಲ ಕಾರಣ ಇದೆ. ಇನ್ನೂ ಕೂಡ ಜಗಳಗಳಿದೆ, ಭೇದಗಳಿದೆ, ಹೊಟ್ಟೆ ಕಿಚ್ಚಿದೆ. ಕಾರಣ ಏನು? ಜಗಳ, ಭೇದ, ಹೊಟ್ಟೆ ಕಿಚ್ಚು ಬರ್ಲಿಕ್ಕೆ ಕಾರಣ ಏನು? ಆತ್ಮಿಕವಾಗಿ ಬೆಳೀಲಿಲ್ಲ. ಅಪೊಸ್ತಲರು ಪ್ರಾರಂಭದಲ್ಲಿ ಒಬ್ರಿಗೊಬ್ರು ಜಗಳ ಆಡ್ಕೊಳ್ತಾ ಇದ್ದಾರೆ. ಒಬ್ರಿಗೊಬ್ರು ಅವ್ರು ಹೊಟ್ಟೆ ಕಿಚ್ಚು ಪಡುವವರಾಗಿದ್ದಾರೆ. ನಾನು ಮೇಲು ಅನ್ನೋರು ಇದ್ದಾರೆ. ಅಪೊಸ್ತಲರು ಒಬ್ಬೊಬ್ರು ಒಂದೊಂದು ರೀತಿಯಾದ ಪರಿಸ್ಥಿತಿಯಲ್ಲಿ, ಆತ್ಮಿಕವಾಗಿ ಒಂದೊಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಪೊಸ್ತಲನಾದ ಪೇತ್ರ, ಆತನು ಯೇಸುವನ್ನ ನಾನು ಅರಿಯೆ ಎಂಬುದಾಗಿ ಭಯಪಟ್ಟು ನಾನು ಅರಿಯೆ ಮೂರು ಬಾರಿ ಆತ ಹೇಳ್ಬಿಟ್ಟ. ಫಿಲಿಪ್ಪ, ಬಾರ್ತಲೋಮಯ ಮತ್ತು ಯೋಹಾನ, ಇನ್ನೂ ಕೆಲವು ಶಿಷ್ಯರು ಯೇಸು ಸ್ವಾಮಿ ಸತ್ತು ಮೂರನೇ ದಿನ ಜೀವಿತವಾಗಿ ಎಬ್ಬಿಸಲ್ಪಡ್ತಾನೆ ಅಂತ ಹೇಳಿ ಅವ್ರು ಕೇಳಿದ್ರು ಸಹ ಅದನ್ನ ಮರೆತು ಅವರು ಬಲೆ ಬೀಸಲಿಕ್ಕಾಗಿ ಹೊರಟಿದ್ದಾರೆ, ಮೀನು ಹಿಡಿಲಿಕ್ಕಾಗಿ ಹೊರಟಿದ್ದಾರೆ. 12 ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಯೇಸುವನ್ನ ಮಾರಿಯೇ ಬಿಟ್ಟ. ಅದರಲ್ಲಿ ಒಬ್ಬ ಶಿಷ್ಯ ಯೇಸು ಸ್ವಾಮಿ ಎದ್ದಿದ್ರು ಸಹ ಆತನು ಎದ್ದಿಲ್ಲ, ನಾನು ನಂಬಲ್ಲ, ಆತನ ಕೈಗಳಲ್ಲಿ ನಾನು ಬೆರಳಾಕಿ ನೋಡಿದ್ರೆ ನಾನು ನಂಬೋದು ಅಂತ ಆತ ಅಪನಂಬಿಕೆ ಪಡ್ತಾ ಇದ್ದಾನೆ. ಸೊ ಹೀಗೆ ನಾವು ನೋಡೋದಾದ್ರೆ ಒಬ್ಬೊಬ್ಬ ಶಿಷ್ಯರು ಒಂದೊಂದು ರೀತಿಯಾದಂತಹ ಪರಿಸ್ಥಿತಿಯಲ್ಲಿ. ಇನ್ನಿಬ್ರು ಶಿಷ್ಯರು ಯೋಹಾನ ಮತ್ತು ಯಾಕೋಬ, ಅವರಿಬ್ರು ಕೂಡ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೋಗಿ ಸಾಯುವ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಅವರು ತಂದೆ ಬಲಪಾರ್ಶ್ವದಲ್ಲಿ ಎಡಪಾರ್ಶ್ವದಲ್ಲಿ ಯಾರು ಕೂತ್ಕೊಳ್ತಾರೆ ಅದ್ರ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಯೇಸು ಕ್ರಿಸ್ತನದ ಒಂದು ಪ್ರತ್ಯಕ್ಷತೆಯಲ್ಲಿ ಆ ಸಿಂಹಾಸನದಲ್ಲಿ ಯಾರು ಎಡಕ್ಕೂ ಬಲಕ್ಕೂ ಕೂತ್ಕೊಳ್ತಾರೆ ಅದ್ರ ಬಗ್ಗೆ ಅವ್ರ ಯೋಚನೆ. ಸೀಟ್, ಅವರಿಗೆ ಸ್ಥಾನ ಬೇಕಾಗಿದೆ. ಸ್ಥಾನಕ್ಕಾಗಿ ಹೊಡೆದಾಡ್ತಿದ್ದವರು, ಹೊಟ್ಟೆ ಕಿಚ್ಚುನಿಂದ ಜಗಳವಾಡ್ತಿದ್ದವರು, ಭಯಪಡ್ತಿದ್ದವರು, ಸ್ವಾರ್ಥವಾಗಿ ಜೀವಿಸಿದವರು, ಎದುರಿಕೊಂಡವರು. ಆದರೆ ಈಗ ಅವರು ಪವಿತ್ರಾತ್ಮನನ್ನು ಹೊಂದಿದ ಮೇಲೆ ಅವರಲ್ಲಿದ್ದಂಥ ಮಂದಗತಿ ಹೊರಟೋಯ್ತು. ಅಲ್ಲಿ ವಾಕ್ಯ ಹೇಳ್ತದೆ, ಲೂಕನು ಬರೆದ ಸುವಾರ್ತೆ, ದೇವರು ಅವರ ಹೃದಯವನ್ನ ತೆರೆದನು. ದೇವರು ಅವ್ರ ಹೃದಯವನ್ನ ತೆರೆದಿದ್ದಾನೆ. ಇವತ್ತು ಪ್ರಿಯರೇ, ದೇವ ಜನರ ಹೃದಯ ತೆರೆಯಲ್ಪಡುವುದಾದ್ರೆ ಅದು ಎಷ್ಟು ಒಳ್ಳೆಯದು. ದೇವರು ಹೇಳುವುದನ್ನ ನಾವು ಸರಿಯಾಗಿ ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ. ಬೈಬಲ್ನ ನಾವು ಸರಿಯಾಗಿ ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ. ಕ್ರಿಸ್ತನಿಗಾಗಿ ಒಂದು ಸಂತತಿ ಎದ್ದೇಳುವುದಕ್ಕೆ ಸಾಧ್ಯ. ಕ್ರಿಸ್ತನಿಗಾಗಿ ಬಲವಾಗಿ ಜೀವಿಸಲಿಕ್ಕೆ ಸಾಧ್ಯ. ಈ ದಿವಸ ಅನೇಕರು ಆತ್ಮಿಕವಾಗಿ ಬೆಳೆದ ಜನ ಬೇಕಾಗಿದ್ದಾರೆ. ಕೊಯ್ಲುಗಾರರು ಬೇಕಾಗಿದ್ದಾರೆ. ಕೊಯ್ಲನ್ನು ಯಾವ ರೀತಿಯಲ್ಲಿ ಕೊಯ್ಯಬೇಕು ಅವರು ಬೇಕಾಗಿದ್ದಾರೆ. ಯೇಸು ಕ್ರಿಸ್ತನು 3.5 ವರ್ಷ ಸಿದ್ಧಪಡಿಸಿದಂತಹ ಜನಗಳನ್ನೇ ಅಪೊಸ್ತಲರು ಪಂಚಶತಮಾನದ ದಿನದಂದು ಕೊಯ್ದಿದ್ದಾರೆ. ದೊಡ್ಡ ಸುಗ್ಗಿ, 3,000 ಜನ ಅವತ್ತು ಕೊಯ್ಯಲ್ಪಟ್ರು. 3,000 ಜನ ಆ ಒಂದು ಕೊಯ್ಲನ್ನ ಅಪೊಸ್ತಲರು ಕೊಯ್ದಿದ್ದಾರೆ. ಆ ಸುವಾರ್ತೆಯನ್ನ ಅವರು ಹೇಳಿ ಅವ್ರನ್ನ ಪರಲೋಕಕ್ಕಾಗಿ ಅವ್ರನ್ನ ಫಲವಾಗಿ ಕೊಯ್ದುಕೊಂಡಿದ್ದಾರೆ. ಪ್ರಿಯರೇ, ಇದಿಷ್ಟಕ್ಕೂ ಕಾರಣ ಯೇಸು ಕ್ರಿಸ್ತನು ಮಾಡಿದ ಆ ಒಂದು ದೊಡ್ಡ ಸಿದ್ಧತೆಯೇ ಕಾರಣ. ಸೊ ಹಾಗಿದ್ರೆ ಪ್ರಿಯರೇ, ಅಪೊಸ್ತಲರು ಅವರ ಹೃದಯ ತೆರೆದಂತೆ, ಅವರ ಮಂದವಾದ ಪರಿಸ್ಥಿತಿ ಅವರನ್ನು ಬಿಟ್ಟು ಹೊರಟು ಹೋದಂತೆ, ಅವ್ರ ಹೃದಯ ಮಂದವಾಗಿತ್ತು ಅಂತ ವಾಕ್ಯ ಹೇಳ್ತದೆ. ಅವರ ಹೃದಯದಲ್ಲಿ ವಾಕ್ಯನ ತೆಗೆದುಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನ ಹೀಗೆ ಹೇಳ್ತದೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ, ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಇಲ್ಲಿ ನಾವು ನೋಡುವಾಗ ಅವರ ಕಣ್ಣುಗಳು ಮುಚ್ಚಿ ಹೋಗಿದ್ವು. ಅವರು ಯೇಸು ಕ್ರಿಸ್ತನನ್ನೇ ಅವರು ಅರ್ಥ ಮಾಡ್ಕೊಳ್ತಿಲ್ಲ. ಯೇಸು ಕ್ರಿಸ್ತ ಪಕ್ಕದಲ್ಲಿ ಬಂದಿದ್ದಾರೆ, ಮಾತಾಡ್ತಾ ಇದ್ದಾರೆ. ಆ ಮಾತನ್ನ ಗುರುತಿಸಕ್ಕಾಗದಷ್ಟು ಅವರು ಮಂದವಾಗಿದ್ದಾರೆ. ಆತನು ಹೇಳಿದ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗದಷ್ಟು ಅವರು ಮಂದವಾಗಿ ಹೋಗಿದ್ದಾರೆ. ತಿರುಗಿ ಯೇಸು ಸ್ವಾಮಿ ಅಲ್ಲಿ ನಾವು ನೋಡ್ತೀವಿ 44ನೇ ವಚನದಲ್ಲಿ, ಆತನು ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದನ್ನೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಹೇಳಿಲ್ವಾ? ನಾನು ಬೋಧಿಸ್ಲಿಲ್ವಾ? ಇದನ್ನೆಲ್ಲ ಮಾಡ್ಲಿಲ್ವಾ?
ತಿರುಗಿ ತಿರುಗಿ ಯೇಸು ಸ್ವಾಮಿ ಅವರಿಗೆ ಹೇಳುವುದನ್ನು ನಾವು ಕಾಣ್ತೀವಿ. ಈ 3.5 ವರ್ಷದಲ್ಲಿ ಯೇಸು ಸ್ವಾಮಿ ತಿರುಗಿ ತಿರುಗಿ ಅವ್ರಿಗೆ ಹೇಳಿದ್ರು, ಅಲ್ಪ ವಿಶ್ವಾಸಿಗಳೇ, ಇನ್ನೂ ಎಷ್ಟು ದಿವಸ ನಿಮ್ಮ ಸಂಗಡ ಇರಲಿ, ಇನ್ನೂ ಎಷ್ಟು ದಿವಸ ನಿಮ್ಮನ್ನ ಸಹಿಸಿಕೊಳ್ಳಿ. ಕಾರಣ ಈ ಮಾತಿಗೆ ಕಾರಣ ಮಂದಗತಿ. ಸೊ ನಮ್ಮಲ್ಲಿರ್ತಕ್ಕಂಥ ಈ ಮಂದಗತಿಯನ್ನು ನಾವು ತೆಗೆದುಹಾಕಲೇಬೇಕು. ಈ ಮಂದಗತಿಯನ್ನು ತೆಗೆದುಹಾಕಬೇಕಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳನ್ನು ನಾವು ಶಿಕ್ಷಿಸಿ, ನಮ್ಮ ಇಂದ್ರಿಯಗಳನ್ನ ಸತ್ಯವೇದಕ್ಕೆ ನಾವು ಒಪ್ಪಿಸಿಕೊಡಬೇಕಾಗಿದೆ. ನಾವು ಹೆಚ್ಚು ಸತ್ಯವೇದನ ಓದುವುದಕ್ಕಾಗಿ ಒಪ್ಪಿಸಿಕೊಡಬೇಕಾಗಿದೆ. ಇಲ್ಲದಿದ್ದರೆ ಈ ಬೋಧನೆ ಏನೋ ಅಗಾಧವಾದ ಬೋಧನೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ನಿಜವಾಗಿ ನೋಡ್ಲಿಕ್ಕೆ ಹೋಗುವುದಾದ್ರೆ ಈ ಬೋಧನೆಯನ್ನ ಯೇಸು ಸ್ವಾಮಿ ತುಂಬಾ ಬುದ್ಧಿವಂತರಿಗೆ ತಿಳಿಸಲಿಲ್ಲ, ಬದಲಾಗಿ ಬುದ್ಧಿಹೀನರಿಗೆ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೀವಿ, ಲೂಕನು ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡ್ತೀವಿ, ಈ ಸತ್ಯವನ್ನು ಯಾರಿಗೆ ಪ್ರಕಟ ಮಾಡಿದ್ರಂತೆ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟದೆ. ಅದನ್ನು ನಾವು ತೆಗೆದು ನೋಡೋಣ. 11ನೇ ಅಧ್ಯಾಯದ 25ನೇ ವಚನ. ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯ ಪರಲೋಕ ಭೂಲೋಕ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ. ಕರ್ತನು ಈ ವಾಕ್ಯಗಳನ್ನೆಲ್ಲ ಪ್ರಕಟ ಮಾಡಿದ ಯಾರಿಗಂತೆ? ಬಾಲಕರಿಗೆ ಪ್ರಕಟ ಮಾಡುವವರಾಗಿದ್ದಾರೆ. ಈ ವಾಕ್ಯಗಳ ಅರ್ಥ ಮಾಡ್ಕೊಳ್ಳಿಕ್ಕೇನೋ ಮೇಧಾವಿಗಳಾಗಬೇಕು, ಪಂಡಿತರಾಗಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ನಾವು ಆತನಿಗೆ ಬಾಲಕರಂತೆ ಇರುವುದಾದರೆ ಸಾಕು. ನಮ್ಮ ಕಿವಿಗಳು ತೆರೆಯಲ್ಪಡಬೇಕು, ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ನಮ್ಮ ಕಿವಿ ಮಂದವಾದ ಕಿವಿ ಇರುವುದಾದರೆ ಅದು ತೆಗೆದುಹಾಕಲ್ಪಡಬೇಕು. ಮಂದವಾದ ಕಿವಿ ಅದು ಚುರುಕಾದ ಕಿವಿಗಳಾಗಬೇಕಾಗಿದೆ. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ, ನಮ್ಮನ್ನು ಒಪ್ಪಿಸಿಕೊಡೋಣ. ಇನ್ನೂ ಆ ಪರಿಸ್ಥಿತಿಯಲ್ಲಿ ನಾವು ಇರೋದಾದರೆ ಶೀಘ್ರದಲ್ಲಿ ನಾವು ಬದಲಾಗೋಣ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆಪ್ಪ, ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮ ಕಿವಿಗಳು ಮಂದಗತಿಯಲ್ಲಿ ಇರುವುದಾದರೆ ನಮ್ಮ ಕಿವಿಗಳನ್ನ ಚುರುಕುಗೊಳಿಸು. ನಮ್ಮ ಕಣ್ಣುಗಳು ಮಂದಗತಿಯಲ್ಲಿರುವುದಾದರೆ ನಮ್ಮ ಕಣ್ಣುಗಳನ್ನು ಸ್ವಾಮಿ ಅಪ್ಪ ಕರ್ತನೆ ಪ್ರಕಾಶಗೊಳಿಸು ಎಂದು ನಾವು ಪ್ರಾರ್ಥಿಸ್ತೇವೆ. ನಮ್ಮ ಇಂದ್ರಿಯಗಳನ್ನು ನಾವು ಶಿಕ್ಷಿಸಿ ಕರ್ತನೆ, ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಕರ್ತನೆ ಅಪ್ಪ ಅದನ್ನು ಕಠಿಣವಾಗಿ ತಿದ್ದಿ ನಿನಗೆ ಮೆಚ್ಚುಗೆಯಾಗಿ ನಾವು ನಡ್ಕೊಳ್ಳೋದಕ್ಕೆ ಸಹಾಯ ಮಾಡು ಸ್ವಾಮಿ. ನಮ್ಮ ಜ್ಞಾನೇಂದ್ರಿಯಗಳನ್ನು ಕರ್ತನೆ ಶಿಕ್ಷಿಸಿ ಕರ್ತನೆ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಸಹಾಯ ಮಾಡು. ನಾವು ಪರಿಪೂರ್ಣವಾದ ಬೋಧನೆಯನ್ನು, ಪರಿಪಕ್ವವಾದ ಕಂಪ್ಲೀಟ್ ಟೀಚಿಂಗನ್ನು ಕಲಿಯೋದಕ್ಕೆ, ನೀತಿಯ ಕುರಿತಾದ ಬೋಧನೆಗಳನ್ನ ನಾವು ಕಲಿತುಕೊಳ್ಳುವುದಕ್ಕೆ, ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಾಗುವಂತೆ ನಮ್ಮ ಇಂದ್ರಿಯವನ್ನ, ನಮ್ಮ ಪ್ರಾಣ, ಆತ್ಮ, ಶರೀರವನ್ನ ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ ಅಪ್ಪ. ದೇವ ಸಭೆಯು ಬಲಗೊಳ್ಳಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಅಪ್ಪ. ನನ್ನನ್ನು ಬಲಪಡಿಸ್ರಿ, ನಮ್ಮೊಬ್ಬೊಬ್ಬರನ್ನ ಬಲಪಡಿಸ್ರಿ. ನಿನಗೆ ಬೇಕಾದ ರೀತಿಯಲ್ಲಿ ಸ್ವಾಮಿ ನಮ್ಮನ್ನು ಬಲಪಡಿಸಬೇಕಾಗಿ ನಾವು ಕೇಳ್ಕೊಳ್ತೇವೆ. ನಾವು ಹಸುಗೂಸುಗಳಂತೆ ಇನ್ನೂ ಇರದೆ, ಪ್ರಾಪಂಚಿಕರಂತೆ ಇನ್ನೂ ಇರದೆ, ಮೂಲ ಬೋಧನೆಗಳನ್ನೇ ಇನ್ನೂ ಕೇಳುವವರಾಗಿ ನಾವಿರದೆ ಕರ್ತನೆ, ಹೌದಪ್ಪ ಅಪ್ಪ, ಅಸ್ಥಿವಾರವನ್ನೇ ಹಾಕದೆ ಅಪ್ಪ ನಾವು ಇನ್ನೂ ದೊಡ್ಡ ದೊಡ್ಡ ಬೋಧನೆಗಳನ್ನ ಕೇಳಿ ತಿಳ್ಕೊಳ್ಳೋದಕ್ಕೆ ಅಪ್ಪ, ಆಳವಾದ ಬೋಧನೆಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ, ನೀನು ಹೇಳುವ ಪ್ರಕಟಣೆಗಳನ್ನ ನಾವು ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೀವಪ್ಪ, ಪ್ರೀತಿಯ ತಂದೆಯಾದ ದೇವರೇ. ಆಮೆನ್, ಆಮೆನ್. ಕರ್ತನು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.